ಶ್ರೀವಲ್ಲಿ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ಹಲೋ ಹಲೋ, ನಾನು ನೀವಿಬ್ರನ್ನ ಇನ್ನೂ ಪರಿಚಯನೇ ಮಾಡ್ಕೊಟ್ಟಿಲ್ಲ. ಅದೇಗ್ ಮಾತಾಡ್ತಿದ್ದೀರಾ ನೀವಿಬ್ರು? ನನಗೀಗಾಗಲೇ ಶ್ರೀವಲ್ಲಿ ಪರಿಚಯ ಇದೆ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಶ್ರೀವಲ್ಲಿಗೆ ಗೊತ್ತಿರೋದು ಜಾನಕಿ ಪಾಟೀಲ್, ನಮ್ಮಮ್ಮ ನಂದಿನಿ ಅಲ್ಲ. ನಾನೀಗ ನಮ್ಮಮ್ಮ ನಂದಿನಿನ ಶ್ರೀವಲ್ಲಿಗೆ ಪರಿಚಯ ಮಾಡ್ಕೊಡ್ಬೇಕು. ಆಯ್ತಮ್ಮ, ಪರಿಚಯ ಮಾಡ್ಕೊಡ್ರು. ಶ್ರೀವಲ್ಲಿ, ಇದು ನಮ್ಮಮ್ಮ ನಂದಿನಿ. ಇದು ಶ್ರೀವಲ್ಲಿ, ನನಗೆ ಒಳ್ಳೆ ಫ್ರೆಂಡು, ಸುಬ್ಬುಗೂ ಒಳ್ಳೆ ಫ್ರೆಂಡು, ಹಾಗೆ ನಮ್ಮ ಓನರ್ ಮಗಳು. ಹೌದಾ ಶ್ರಾವಣಿ, ಇವರು ನಿಮ್ ತಾಯಿನಾ? ನಮ್ಮನೆಗೂ ಒಬ್ರು ಬಾಡಿಗೆ ಬಂದಿದ್ರು, ಜಾನಕಿ ಪಾಟೀಲ್ ಅಂತ. ಅವ್ರು ನೋಡೋದಕ್ಕೆ ಸೇಮ್ ನಿಮ್ಮಮ್ಮನ್ ತರಾನೇ ಇದ್ರು. ಒಂದೇ ರೂಪ, ಆದ್ರೆ 2 ಗುಣ. ಒಂದ್ ಮಾತು ಹೇಳ್ಬೇಕು ಅಂದ್ರೆ, ನೀವಿಬ್ರು ನೋಡೋದಕ್ಕೆ ಒಂದೇ ತರ ಇದ್ದೀರಾ. ಒಂದೇ ಗುಣ, 2 ರೂಪ. ನನಗೆ ನಂದಿನಿ ಆಂಟಿ ಜೊತೆ ಮಾತಾಡ್ತಿದ್ರೆ ಶ್ರಾವಣಿ ಜೊತೆ ಮಾತಾಡ್ದಂಗೆ ಅನ್ಸುತ್ತೆ, ಶ್ರಾವಣಿ ಜೊತೆ ಮಾತಾಡ್ತಿದ್ರೆ ನಂದಿನಿ ಆಂಟಿ ಜೊತೆನೆ ಮಾತಾಡ್ದಂಗೆ ಅನ್ಸುತ್ತೆ. ನಿಮ್ಮಿಬ್ರು ಧೈರ್ಯ, ಮಾತಾಡೋ ರೀತಿ, ಮನ್ಸಲ್ಲಿರೋ ಪ್ರೀತಿ, ಬಲ, ಛಲ ಎಲ್ಲ ಒಂದೇ ತರ ಇದೆ. ತಾಯಿಗೆ ತಕ್ಕ ಮಗಳು ಶ್ರಾವಣಿ. ಯಜಮಾನ್ರೆ, ಎಲೆಕ್ಷನ್ಸು ಹತ್ರ ಬರ್ತಾ ಇದೆ. ಪಾರ್ಟಿಯವರು ಟಿಕೆಟ್ ಯಾರು ಕೊಡಬೇಕು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಅಯ್ಯೋ ದೇವ್ರೆ, ಇಲ್ಲಿದ್ದ ಸಲ್ಲಿದ್ದ ಅಪಾದನೆ ನಿಮ್ಮ ಮೇಲೆ ಹೊರಿಸಿ ನಿಮ್ಮನ್ನ ರಾಜಕೀಯದಿಂದನೇ ದೂರ ಮಾಡಿಬಿಟ್ಲು ಆ ವಿಜಯಾಂಬಿಕಾ. ಈಗ ಈ ಕ್ಷೇತ್ರಕ್ಕೆ ಯಾರು MLA ಆಗಿ ಬರ್ತಾರೋ ಏನೋ, ಜನಗಳಿಗೆ ನಿಮ್ಮ ಸೇವೆ ಸಿಗಲ್ವಲ್ಲ, ಅದನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಯಜಮಾನ್ರೆ. ವೀರು, ನೀನು ರಾಜಕೀಯದಲ್ಲಿ ತುಂಬ ಕಷ್ಟಪಟ್ಟು ದುಡ್ದಿದ್ಯಾ. ಹಂತ ಹಂತವಾಗಿ ಒಂದೊಂದೇ ಮೆಟ್ಲೇರ್ತಾ ಈ ಸ್ಥಾನಕ್ಕೆ ಬಂದಿದ್ಯಾ. ಹಗಲು ರಾತ್ರಿ ಎಂದೆ, ಸಂಸಾರ ಸುಖ ಅಂದೆ ಎಲ್ಲದನ್ನು ತ್ಯಾಗ ಮಾಡಿ ಜನಸೇವೆ ಮಾಡಿದ್ದಕ್ಕೆ ಇದೇನಾ ಪ್ರತಿಫಲ? ಆವತ್ತು ನಿನಗೆ ಓಟ್ ಹಾಕಿ ಆರಿಸಿದ ಜನನೇ ಇವತ್ತು ನಿನ್ನ ಮೇಲೆ ಅಪವಾದ ಮಾಡ್ತಾ ಇದ್ದಾರೆ. ನೀನು ಮಾಡಿರೋ ಜನಸೇವೆನೆಲ್ಲ ಮರೆತು ನಿನ್ನನ್ನು ದೂಷಿಸ್ತಾ ಇದ್ದಾರೆ. ನೀನು ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ ವೀರು. ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡಿದ ಯಾವ ಕೆಲಸನೂ ವ್ಯರ್ಥ ಆಗಲ್ಲ ಪೃಥ್ವಿ. ನಾನು ದೇವರನ್ನು ನಂಬಿರೋನು, ದೇವ್ರು ತೋರಿಸಿದ್ದ ಮಾರ್ಗದಲ್ಲೇ ನಡೆಯೋನು. ಈಗ ನೀನು ಜನಸೇವೆ ಮಾಡಿ ಸಾಕಾಗಿದೆ ಅಂತ ಭಗವಂತ ನನ್ನನ್ನು ರಾಜಕೀಯದಿಂದ ದೂರ ಇಟ್ಟಿದ್ದ, ನಾನೇನು ಮಾಡಲಿ? ಯಜಮಾನ್ರೆ, ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಂದ ತುಂಬ ಜನ ಉಪಯೋಗ ಪಡ್ಕೋತಾ ಇದ್ದಾರೆ. ಯಾರೋ ಒಬ್ರು ಇಬ್ರು ಮಾತಾಡಿದ್ರು ಅಂದ ತಕ್ಷಣ ಜನಗಳಿಗೆಲ್ಲ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರುತ್ತೆ ಅಂತ ಹೇಳೋದಕ್ಕಾಗುತ್ತೆ ಯಜಮಾನ್ರೆ? ಅದೆಲ್ಲ ಸುಳ್ಳು ಯಜಮಾನ್ರೆ. ನಾನು ಅದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಸುಬ್ಬು. ವಿಧಿ ನನ್ನ ರಾಜಕೀಯದಿಂದ ದೂರ ಇಟ್ಟಿದೆ. ನನಗೂ ಪದವಿ ಅಧಿಕಾರದ ಆಸೆ ಇಲ್ಲ. ಅಂದಮೇಲೆ ಯಾರು ಏನು ಮಾತಾಡಿದ್ರೆ ನನಗೇನು? ನಾನು ಜೀವನ ಮಾಡೋದಕ್ಕೆ ಒಂದು ದಾರಿ ಹುಡುಕೋಬೇಕು ಅಷ್ಟೇ. ಯಜಮಾನ್ರೆ, ಆದರೂ ಬಾ ಸುರೇಂದ್ರ, ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ವಿ. ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು, ಬರ್ತೀಯಾ? ನಡಿ, ಬರ್ತೇನೆ. ಹಾಂ, ಏನ್ ಸುರೇಂದ್ರ, ಏನೋ ಮಾತಾಡ್ಬೇಕು ಅಂದೆ? ಅಣ್ಣ, ಈ ವಿಷಯನ ನಿನಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದರೂ ಹೇಳಲೇಬೇಕು. ಎಲ್ರ ಮುಂದೆ ಮಾತಾಡೋದು ಬೇಡ ಅಂತ ನೀನು ಇಲ್ಲಿ ಕರ್ಕೊಂಬಂದೆ. ಅಣ್ಣ, ಇಷ್ಟು ದಿನ ನೀನು ರಾಜನ ಥರ ಬೆಳೆದು ಅಲ್ಲ, ಇವತ್ತಿಗೂ ನೀನು ನಮ್ಮ ಪಾಲಿ ರಾಜನೇ. ಆದರೆ ಪರಿಸ್ಥಿತಿ ಎಲ್ಲ ನಮ್ಮನ್ನು ಈ ರೀತಿ ಮಾಡಿಬಿಡ್ತು. ಕಷ್ಟ ಇದೆಯೋ ಇಲ್ವೋ, ಕೆಲವು ಸಲ ನಾವೇ ಬದಲಾಗಬೇಕಾಗತ್ತೆ. ಅಲ್ಲ, ನೀನು
ಯಾವ ಕೆಲಸದ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ ಮಾತೊಂದು ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ತೀನಿ ಅಣ್ಣ. ನಾವು ಮನೆಯಿಂದ ಆಚೆ ಬಂದ್ಮೇಲೆ ಒಂದನ್ನ ಅವ್ರ ತಂದೆ ತಾಯಿಗೆ ಇಲ್ಲಿ ನಡೆದ ಎಲ್ಲ ವಿಷಯನೂ ಗೊತ್ತಾಯ್ತು. ಅದಕ್ಕೆ ಅವರು ನೀವು ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ನಿನ್ನ ನೆರಳಲ್ಲಿ ಬೆಳೆದು ಯಾರ ಹತ್ರನೂ ಸಹಾಯ ಕೇಳೋ ಮನ್ಸು ನನಗಿಲ್ಲ, ಯಾರ ಹತ್ರನೂ ಕೈ ಚಾಚಲ್ಲ. ಅದಕ್ಕೆ ಅವ್ರ ತಂದೆಯಿಂದ ಸ್ವಲ್ಪ ಸಾಲ ತಗೊಂಡು ಬಿಸ್ನೆಸ್ ಶುರು ಮಾಡಿ ತಿಂಗಳ ಸ್ವಲ್ಪ ಕೊಡೋ ಥರ ಮಾಡೋಣ ಅನ್ಕೊಂಡಿದ್ದೀನಿ. ನನಗೆ ಗೊತ್ತು ಸುರೇಂದ್ರ, ನೀನು ಹೆಚ್ಚು ಕಾಲ ಸುಮ್ಮನೆ ಕೂರೋನಲ್ಲ ಅಂತ. ನಿನ್ನಂತ ತಮ್ಮ ಇದ್ದಿದ್ದರಿಂದನೇ ನಾನು ಈ ಮಟ್ಟಿಗೆ ಬೆಳೆಯೋಕೆ ಸಾಧ್ಯ ಆಗಿರೋದು. ನಿನಗೆ ವಯಸ್ಸು ಹುಮ್ಮಸ್ಸು ಎಲ್ಲ ಇದೆ, ಒಳ್ಳೇದಾಗ್ಲಿ. ಏನಣ್ಣ ವಿಷಯ ಅಷ್ಟೇ ಅಲ್ಲಣ್ಣ, ನಾನೊಬ್ನೇ ಬಿಸ್ನೆಸ್ ಶುರು ಮಾಡಿ ದುಡ್ದು ಅದ್ರಲ್ಲಿ ಒಬ್ನೇ ಚೆನ್ನಾಗಿರ್ಬೇಕು ಅನ್ನೋಷ್ಟು ಸ್ವಾರ್ಥಿ ನಾನಲ್ಲಣ್ಣ. ನೀನು ಆ ಬಿಸ್ನೆಸ್ಸಿಗೆ ನನ್ನ ಜೊತೆ ಕೈ ಜೋಡಿಸಿದ್ರೆ ಇಬ್ರು ಚೆನ್ನಾಗಿ ದುಡ್ದು ಜೀವನ ಕಟ್ಕೋಬಹುದು ಅಂತ ಅನ್ನಿಸ್ತಾ ಇದೆ ನನಗೆ. ಸುರೇಂದ್ರ, ನಾನು ನಿನಗೆ ಬಿಸ್ನೆಸ್ ಕೈ ಜೋಡಿಸ್ಬೇಕಾ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸುರೇಂದ್ರ.